ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ತಾರಸಿ ತೋಟಕ್ಕೆ ಒಂದು ರೌಂಡ್ ಹಾಕೊಂಬರೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ತಾರಸಿ ತೋಟದಲ್ಲಿ ಸುಮಾರು ವೆರೈಟಿ ಹೂಗಳು ಅರಳಕ್ಕೆ ಶುರುವಾಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಬಿಡೋದಂದರೆ ದಾಸವಾಳ ಹೂ. ಕೆಲವೊಮ್ಮೆ ಅಂತೂ ನಾನು ವಿಡಿಯೋ ತಗೊಳ್ಳೋದೇ ಮರ್ತೋಗಿರ್ತೀನಿ. ನಮ್ಮವರು ಪಾಟ್ ಜರುಗಿಸಕ್ಕೆ ಹೋಗಿ ಆರ್ಕಿಡ್ ಹೂವನ್ನ ಬೀಳಿಸ್ಬಿಟ್ಟಿದ್ದಾರೆ. ಹಸಿರು ಬಣ್ಣದ ಕನಕಾಂಬರ ಹೂ ತುಂಬ ಜಾಸ್ತಿನೇ ಬಿಡ್ತಾ ಇದೆ. ಇದ್ರ ಸುಮಾರು ಕಟ್ಟಿಂಗ್ಸ್ನ ನೆಟ್ಟಿದ್ದೀನಿ. ಮೊದಲನೇ ಸಲ ನಮ್ಮ ತಾರಸಿ ತೋಟದಲ್ಲಿ ವಾಟರ್ ಹಯಾಸಿಂತ್ ಹೂ ಬಿಟ್ಟಿದೆ ನೋಡಿ. ಇದ್ರ ಜೊತೆಗೇ ವಾಟರ್ ಲಿಲ್ಲಿ ಹೂನು ಅರಳಿದೆ. ಬಿಸಿಲು ಕಮ್ಮಿ ಆಗಿ ಮೋಡಗಳು ಬಂದರೆ ಹೂ ಕ್ಲೋಸ್ ಆಗಿಬಿಡುತ್ತೆ. ಇವಾಗಂತೂ ವೆದರ್ ಯಾವ ಥರ ಇದೆ ಅಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮೋಡಗಳು ಏನೂ ಹೇಳೋಕ್ಕಾಗಲ್ಲ. ನಾನಂತೂ ಎಷ್ಟೊಂದು ಸಲ ಮಳೆ ಬರುತ್ತೆ ಅಂತ ಗಿಡಗಳಿಗೆ ನೀರೇ ಹಾಕಕ್ಕೆ ಹೋಗಲ್ಲ. ಮಾರನೇ ದಿನ ನೋಡಿ, ಈ ಸುಂದರವಾದ ಹೂ ಇನ್ನೂ ಚೆನ್ನಾಗಿ ಅರಳಿದೆ. ಇದನ್ನು ನೋಡಿದ್ರೆ ಬೆಣ್ಣೆ ಕೃಷ್ಣನೇ ನೆನಪಾಗೋದು. ಈ ಪುಟ್ಟು ಹೂ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಬೇಬಿ ಸನ್ ರೋಸ್ ಅಂತ. ಈ ಗಿಡನ ಸಣ್ಣ ಕಟ್ಟಿಂಗಿಂದ ಗ್ರೋ ಮಾಡ್ಬೋದು. ಪರ್ಪಲ್ ಕಲರ್ ಹೈಬಿಸ್ಕಸ್ ಹೂ ನೋಡ್ತಾ ಇದ್ದೀರಲ್ಲ, ಇದ್ರ ಕಟ್ಟಿಂಗ್ ಸುಮಾರು ಕಡೆ ನೆಟ್ಟಿದ್ದೀನಿ. ಯಾವುದನ್ನ ಒಂದು ಪಾಟ್ನಲ್ಲಿ ದಿನಾಗ್ಲೂ ಹೂ ಇದ್ದೇ ಇರುತ್ತೆ. ಸಪೋಟ ಮರದಲ್ಲಿ ಕಾಯಿಗಳು ನೋಡ್ತಾ ಇದ್ರಲ್ಲ, ಇದಂತೂ ಈಗ ಸೈಜ್ ಬರಕ್ಕೆ ಶುರು ಆಗಿದೆ. ಹಣ್ಣಾದ್ಮೇಲೆ ತಿನ್ನಕ್ ತುಂಬಾನೇ ಸ್ವೀಟ್ ಆಗಿರುತ್ತೆ. ಬಿಳಿ ಬಣ್ಣದ ದಾಸವಾಳ ಹೂ ಅಂತೂ ಯಾವಾಗ್ಲೂ ಗಿಡದಲ್ಲಿ ಇದ್ದೇ ಇರುತ್ತೆ. ತಾರಸಿ ತೋಟನ ಟೆರೆಸ್ ಗಾರ್ಡನ್ ಅಂತ ಹೇಳಿ, ರೂಫ್ ಟಾಪ್ ಗಾರ್ಡನ್ ಅಂತ ಹೇಳಿ, ಅಥವಾ ಅರ್ಬನ್ ಜಂಗಲ್ ಅಂತಾನೆ ಕರೀರಿ, ಅಥವಾ ಮಿನಿ ಫಾರೆಸ್ಟ್ ಅಂತಾನು ಕರಿಬೋದು. ನಮ್ಮ ಜೀವನದಲ್ಲಿ ಎಷ್ಟೊಂದ್ಸಲ ಜನ ನೀವು ಏನು ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಸಪೋರ್ಟ್ ಆಗಿ ನಿಂತೀರಿ ಅಂತ ಹೇಳ್ತಾರಲ್ಲ, ಇದು ನೋಡಿದ್ರೆ ನನಗಂತೂ ಅದೇ ಅನ್ಸುತ್ತೆ. ಗೋಡೆ ಮೇಲೆ ವಿಳ್ಯದಲ್ಲೇ ಬಳ್ಳಿ ನೋಡ್ತಾ ಇದ್ದೀರಲ್ಲ, ಇದ್ರ ಸಣ್ಣ ಸಣ್ಣ ಬೇರ್ಗಳು ಹೋಗಿ ಗೋಡೆಗೆ ಅಂಟ್ಕೊಂಡಿದೆ. ಗಿಡಕ್ಕೆ ದಿನಾಗ್ಲೂ ನೀರು ಹಾಕ್ಲಿಲ್ಲ ಅಂದ್ರು ಇದಂತೂ ಗೋಡೆ ಮೇಲೆ ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಸೇಮ್ ಇದೇ ತರಾನೇ ಮಾನ್ಸ್ಟೆರಾ ಪ್ಲಾಂಟ್ ಕೂಡ ಪೈಪ್ಗೆ ಗೋಡೆಗೆ ಅಂಟ್ಕೊಂಡಿದೆ ನೋಡಿ. ಗ್ರೌಂಡ್ ಆರ್ಕಿಡ್ ಮೊಗ್ ನೋಡ್ತಾ ಇದ್ದೀರಲ್ಲ, ಇದು ಹಂತವಾಗಿ ಓಪನ್ ಆಗುತ್ತೆ. ಡಿಸೆಂಬರ್ ಕೊನೆ ವಾರದಲ್ಲಿ ಒಂದೇ ಒಂದು ಬಲ್ಬ್ ನೆಟ್ಟಿದ್ದು, ಈಗ 1ರಿಂದ 3 ಆಗಿದ್ದಾವೆ. ಮೊದಲನೇ ಸಲ ಈ ಮೊಗ್ಗು ಅರಳ್ತಾ ಇರೋದಲ್ವಾ, ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ. ಇದ್ರ ಮೇಲೆ ಒಂದು ಹುಳ ಕಾಣಿಸ್ತಾ ಇದೆಯಲ್ಲ, ಯಾವಾಗಲೂ ಈ ಮೊಗ್ಗು ಮೇಲೆ ಕುಂತಿರುತ್ತೆ. ನನಗಂತೂ ಭಯ ಎಲ್ಲಿ ಹಾಳು ಮಾಡುತ್ತೆ ಅಂತ. ಇದರದ್ದು ಜಾಗ ಬದಲಾಯಿಸಿದೆ. ಸೆಪ್ಟೆಂಬರ್ 15ನೇ ತಾರೀಕು ಮೊದಲನೇ ಹೂ ನೋಡಿದ ತಕ್ಷಣ ನನಗಂತೂ ನಿಜವಾಗ್ಲೂ ದಿಲ್ ಖುಷಿ ಆಗೋಗಿದೆ. ಎಷ್ಟು ಸುಂದರವಾಗಿದೆ ನೋಡಿ, ತುಂಬಾನೇ ವಿಶೇಷವಾದ ಹೂ. ಇದಕ್ಕೆ ಗ್ರೌಂಡ್ ಆರ್ಕಿಡ್ ಅಂತ ಕರೀತಾರೆ. ಇವತ್ತೊಂದು ದಿನ ಇದು ಹೂ ನೋಡಕ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಹಂತವಾಗಿ ಬೆಳೆದಾಗ ಇದನ್ನ ನೋಡ್ಬೇಕು, ಇನ್ನೂ ಸೂಪರ್ ಆಗಿರುತ್ತೆ. ಇದ್ರ ಬಲ್ಬ್ ಮತ್ತೆ ವಾಟರ್ ಲಿಲ್ಲಿ, ವಾಟರ್ ಹಯಾಸಿಂತ್, ಇದು 3 ಅಷ್ಟೇ. ನನಗ್ ಕೊಟ್ಟಿದ್ ಯಾರು ಗೊತ್ತಾ, ನಾಗಲಕ್ಷ್ಮಿ ಪ್ರಸನ್ನ ಅವರು. ಅವ್ರಿಗಂತೂ ನಿಜವಾಗ್ಲು ನನ್ನ ಹೃದಯಪೂರ್ವಕ ವಂದನೆಗಳು. ಅವ್ರೊಬ್ರು ಅಷ್ಟೇ ಅಲ್ಲ, ಯಾರ್ಯಾರು ನನಗೆ ಗಿಡಗಳು, ಗಿಡದ ಕಟ್ಟಿಂಗ್ಸ್ ಅಥವಾ ಬಲ್ಬ್ ಎಲ್ಲ ಕೊಟ್ಟಿರ್ತಾರೆ, ಅವ್ರಿಗೆಲ್ಲ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಇವತ್ತಂತೂ ಸುಮಾರು ವೆರೈಟಿ ಹೂಗಳಲ್ಲಿದೆ. ಬನ್ನಿ ನೋಡೋಣ ಯಾವ್ಯಾವ ಹೂ ಅಂತ. ಕಂದು ಬಣ್ಣದ ದಾಸವಾಳ ಹೂ ನೋಡಿದ್ದೀರಾ? ಆರಂಭದಲ್ಲಿ ಈ ಹೂ ನಂಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಇಷ್ಟ ಆಗಕ್ಕೆ ಶುರುವಾಯಿತು. ಯಾಕಂದರೆ ಈ ಹೂ ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಅಪರೂಪಕ್ಕೆ ಬಿಡುತ್ತೆ. ಇಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ. ಇದ್ರ ಗಿಡದಲ್ಲಂತೂ ಜಾಸ್ತಿ ಹೂಗಳು ಬಿಡುತ್ತೆ. ಸದ್ಯಕ್ಕೆ ಬಿಟ್ಟಿಲ್ಲ, ಇದಕ್ಕೆ ಸ್ವಲ್ಪ ಗೊಬ್ಬರ ಕೊಡಬೇಕು. ಈ ಥರದ್ದು 2 ಗಿಡಗಳಿವೆ. ಇಲ್ಲೊಂದು ಡಬಲ್ ಕಲರಲ್ಲಿ ಹೂ ಇದೆ ನೋಡಿ, ಪಿಂಕ್ ಕಲರ್. ಸೂಪರ್ ಕಾಂಬಿನೇಷನ್, ನನಗಂತೂ ತುಂಬಾ ಇಷ್ಟ. ಇನ್ನು ಸ್ವಲ್ಪ ಹೊತ್ತಿಗೆ ಅರಳುತ್ತೆ. ಹೀಗೆ ಮುಂದೆ ನೋಡಿ, ಇನ್ನೊಂದು ದಾಸವಾಳ ಹೂ ಅರಳಿದೆ, ಬಿಳಿ ಬಣ್ಣದ್ದು. ಹತ್ತಿರಿಂದ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಶೇಡಿಡ್, ಮಧ್ಯದಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ತುಂಬ ಅಗ್ಲಕ್ಕಿರುತ್ತೆ ಈ ಹೂ. ಇವತ್ತಂತೂ ನಿಮ್ಮೆಲ್ಲರಿಗೂ ತಾರಸಿ ತೋಟದ ಒಂದು ರೌಂಡ್ ಹಾಕ್ಸಿದ್ದೀನಿ. ಸಖತ್ ಮಿಕ್ಸ್ ವೆರೈಟಿ ಗಿಡಗಳೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಸಕ್ಯುಲೆಂಟ್ಸ್ ಎಲ್ಲ ಸುಮಾರಿದೆ ನೋಡಿ. ನನಗಂತೂ ನಮ್ಮ ತಾರಸಿ ತೋಟದಲ್ಲಿ ಎಲ್ಲ ವೆರೈಟಿ ಗಿಡಗಳಿರಬೇಕು. ವಾಟರ್ ಲಿಲ್ಲಿ ನೋಡಿ, 3ನೇ ದಿನಾನು ಹೇಗೆ ಅರಳಿದೆ ಅಂತ. ಕಲರ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಇದ್ರಾಗ ನೋಡಿ ಸಣ್ಣ ಫಿಶ್ ಎಲ್ಲ ಕಾಣಿಸ್ತಾ ಇದೆ. ಇದು ತಾರಸಿ ತೋಟದ ಎಂಟ್ರೆನ್ಸ್. ಜೆರೇನಿಯಂ ಹೂ ನೋಡ್ಬೋದು, ಮತ್ತು ನಾಗದೊಣ್ಣಲ್ಲಿ ಹೂ ಬಿಡ್ತಾ ಇದೆ ನೋಡಿ. ಹೂ ಎಲ್ಲ ಚೆನ್ನಾಗಿ ಅರಳಿದ ಮೇಲೆ ಇದ್ರೊಳಗೆ ಸೀಡ್ಸ್ ರೆಡಿ ಆಗ್ತವೆ. ಇದನ್ನ ಫುಲ್ ಕಟ್ ಮಾಡಿದೆ, ಮತ್ತೆ ಚಿಗುರ್ಕೊಂಡು ಬಂದಿರೋದು. ಈ ಜಾಗದಲ್ಲಿ ಬೆಳಗ್ಗೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ಅದರಿಂದ ಕೋಲಿಯಸ್ ಎಲ್ಲ ಇಲ್ಲೇ ಜೋಡಿಸಿದ್ದೀನಿ. ಒಂದಷ್ಟು ಕಟ್ಟಿಂಗ್ಸ್ ಎಲ್ಲ ನೆಟ್ಟಿರ್ತೀನಲ್ಲ, ಇಲ್ಲೇ ಸೇಫ್ ಅಂತ ಇಟ್ಟಿರ್ತೀನಿ. ದುಂಬಿ ಬಂದಿದೆ ನೋಡಿ. ಹೀಗೆ ವಿಡಿಯೋ ಮಾಡ್ತಾ ಇನ್ನೊಂದು ಹೂ ಕಾಣಿಸ್ಕೊಳ್ತು. ಕಟ್ಟಿಂಗ್ ನೆಟ್ಟಿದೆ, ಅದ್ರೊಳಗೆ ಬಿಟ್ಟಿರೋದು. ಬರೀ ಲೆಫ್ಟ್ ಸೈಡಿಂದಾನೇ ವಿಡಿಯೋ ಮಾಡ್ಕೊಂಬಂದೆ, ರೈಟ್ ಸೈಡಲ್ಲಿ ಇತ್ತಲ್ವಾ ಮರ್ತೋಯ್ತು ನೋಡಿ. ಸೂಪರ್ ಕಲರ್ ಅಲ್ವಾ? ಬೆಳಗಿನೇ ತಾರಸಿ ತೋಟಕ್ಕೆ ಬಂದರೆ ಮಾರ್ನಿಂಗ್ ಗ್ಲೋರಿ ಹೂ ನೋಡೋಕ್ಕೆ ಸಿಗುತ್ತೆ.
ಅಪರೂಪಕ್ಕೆ ಮಲ್ಲಿಗೆ ಹೂನು ಬಿಟ್ಟಿದೆ. ನಾನಂತೂ ಇದನ್ನು ತೆಗಿಯೋಕ್ಕೆ ಹೋಗಲ್ಲ. ಇನ್ನೊಂದು ಸುಂದರವಾದ ಹೂ ತೋರಿಸ್ತೀನಿ ನೋಡಿ. ಇದ್ರ ಹೆಸರು ಟಿಕೋಮಾ ಅಂತ. ತುಂಬಾ ಸಣ್ಣ ಗಿಡ ಇತ್ತು. ಮಾರ್ಚ್ ತಿಂಗಳಲ್ಲಿ ಇದನ್ನ ನೆಟ್ಟಿದ್ದು. ಈ ಗಿಡದಲ್ಲಿ ಗೊಂಚಲು ಹೂ ಬಿಡುತ್ತೆ. ಸಣ್ಣ ಸಣ್ಣ ಪಕ್ಷಿಗೆಲ್ಲ ಈ ಹೂ ಅಂದ್ರೆ ತುಂಬಾ ಇಷ್ಟ. ಹೂ ಎಲ್ಲ ಬಂಚಲ್ಲೇ ಬಿಡುತ್ತಲ್ಲ, ಒಂದೊಂದು ಹೂವಿಂದಾನು ರಸ ಹೀರಿ ಹೋಗುತ್ತೆ. ಹೂವಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ. ಜೊತೆಗೆ ಇದ್ರೊಳಗೆ ಸೀಡ್ ಕೂಡ ರೆಡಿ ಆಗ್ತಾ ಇದೆ. ಸಣ್ಣದಾಗಿದೆ ನೋಡಿ, ತೆಗ್ದ್ಬಿಡೋಣ ಅನ್ಕೊಂಡಿದ್ದೀನಿ. ಅರಿಶಿನ ಬಣ್ಣದ ರೋಜಾ ಹೂ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ನೋಡಿ. ಇದು ಅಷ್ಟೇ ಬಂಚಲ್ಲೇ ಬಿಡ್ತಾ ಇದೆ. ನಾನಿಲ್ಲಿ ತಾರಸಿ ತೋಟದಲ್ಲಿ ರೂಮಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಅಚಾನಕ್ಕಾಗಿ ನೋಡಿ ಫುಲ್ ಬುಲ್ಬುಲ್ ಗ್ಯಾಂಗ್ ಬಂದಿದೆ. ಮರಿಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಗಿಡದಲ್ಲಿ ಹುಳ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ತೆಗೆದು ತಿಂತಾ ಇದ್ದಾವೆ. ಪಾಪ, ನೋಡೋಕ್ಕೆ ಎಷ್ಟು ಇನ್ನೋಸೆಂಟ್ ಆಗಿದ್ದಾವೆ ನೋಡಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.